ಜಮೀನು ಅಕ್ರಮ ಪರಭಾರೆ ಆರೋಪದ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಪೊಲೀಸರಿಂದ ಬರೋಬ್ಬರಿ 7 ಕಡೆಗಳಲ್ಲಿ ದಾಳಿಯಾಗಿದೆ ಇವತ್ತು. ಬೆಂಗಳೂರಿನ ಡಿಸಿ ಆಫೀಸ್ ಸೇರಿದಂಗೆ 7 ಕಡೆಗಳಲ್ಲಿ ಲೋಕಾಯುಕ್ತ ಪೊಲೀಸರಿಂದ ರೇಡ್ ಆಗಿದೆ. ಸರ್ಕಾರಿ ಜಮೀನನ್ನ ಅಕ್ರಮವಾಗಿ ಪರಭಾರೆ ಮಾಡಿದ್ದಾರೆ ಅನ್ನುವಂತಹ ಆರೋಪಕ್ಕೆ ಸಂಬಂಧಪಟ್ಟಂಗೆ 7 ಕಡೆಗಳಲ್ಲಿ ದಾಳಿ. ಮೈಸೂರು ಬ್ಯಾಂಕ್ ಸರ್ಕಲ್ ಬಳಿ ಇರುವಂತಹ ಡಿಸಿ ಕಚೇರಿ, ಬೆಂಗಳೂರು ಡಿಸಿ ಆಫೀಸ್, ಯಲಹಂಕ ದೇವನಹಳ್ಳಿ ತಹಶೀಲ್ದಾರ್ ಕಚೇರಿ ಮೇಲೆ ರೇಡ್ ಆಗಿದೆ. ಲೋಕಾಯುಕ್ತ ಎಸ್ಪಿ ಶಿವಪ್ರಕಾಶ್ ನೇತೃತ್ವದಲ್ಲಿ ದಾಳಿಯಾಗಿರುವುದು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಎಲ್ಲ ಕಡೆಗಳಲ್ಲಿ. ಯಲಹಂಕ ಭಾಗದ 11 ಎಕರೆ ಜಮೀನು ಪರಭಾರೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈಗ ತನಿಖೆ ಆಗ್ತಾ ಇದೆ. ಖಾಸಗಿಯವರಿಗೆ ಸರ್ಕಾರಿ ಜಮೀನನ್ನ ಖಾಸಗಿಯವರಿಗೆ ಪರಭಾರೆ ಮಾಡಿರೋದು ಬೆಳಕಿಗೆ ಬಂದಿದೆ. ತನಿಖೆ ವೇಳೆ 9 ಎಕರೆ ಹಾಗೂ 2 ಎಕರೆ ಬರೋಬ್ಬರಿ 11 ಎಕರೆ ಟೋಟಲ್ 11 ಎಕರೆ ಖಾಸಗಿಯವರಿಗೆ ಪರಭಾರೆ ಮಾಡಿರುವಂತಹ ಆರೋಪ. ಕೆಎಎಸ್ ಅಧಿಕಾರಿ ಜಗದೀಶ್ ಮನೆ ಮೇಲೂ ಕೂಡ ರೇಡ್ ಆಗಿದೆ. 2023ರಲ್ಲಿ ದಾಖಲಾಗಿದ್ದಂತಹ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಈಗ ರೇಡ್ ಆಗಿರೋದು ಲೋಕಾಯುಕ್ತ ಅಧಿಕಾರಿಗಳಿಂದ. ಅಕ್ರಮವಾಗಿ ಸರ್ಕಾರಿ ಜಮೀನನ್ನ ಪರಭಾರೆ ಮಾಡಿರುವುದು ಪತ್ತೆಯಾಗಿದೆ ತನಿಖೆ ಸಂದರ್ಭದಲ್ಲಿ. ಪ್ರಸಕ್ತವಾಗಿ ಅಂದ್ರೆ ಸದ್ಯಕ್ಕೀಗ ಆಹಾರ ಮತ್ತು ನಾಗರಿಕ ಸರಬರಾಜು ಎಂಡಿ ಆಗಿದ್ದಾರೆ ಈ ಜಗದೀಶ್, ಕೆಎಎಸ್ ಅಧಿಕಾರಿ. ಈ ಹಿಂದೆ ಬೆಂಗಳೂರು ನಗರದಲ್ಲಿ ಸ್ಪೆಷಲ್ ಡಿಸಿ ಆಗಿದ್ರು, ವಿಶೇಷ ಜಿಲ್ಲಾಧಿಕಾರಿಯಾಗಿ ಕೆಲಸ ಮಾಡಿದ್ರು ಜಗದೀಶ್, ಕೆಎಎಸ್ ಅಧಿಕಾರಿ. ಸೊ ಹೀಗಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ 2023ರಲ್ಲಿ ದಾಖಲಾಗಿದ್ದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ 11 ಎಕರೆ ಜಮೀನು ಸರ್ಕಾರಿ ಜಮೀನನ್ನ ಖಾಸಗಿಯವರಿಗೆ ಪರಭಾರೆ ಮಾಡಿರುವಂತದ್ದು ಅಕ್ರಮವಾಗಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅನೇಕ ದಾಖಲೆಗಳು ಅಧಿಕಾರಿಗಳಿಗೆ ಸಿಕ್ಕಿದೆ. ಅದರ ಮುಂದುವರಿದ ಭಾಗ ಅನ್ನುವಂಥ ರೀತಿಯಲ್ಲಿ ಈಗ ತನಿಖೆ ಆಗ್ತಾ ಇದೆ, ದಾಳಿಯಾಗಿದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್ ಸಂಪರ್ಕದಲ್ಲಿದ್ದಾರೆ. ಗಂಗಾಧರ್, 2023ರಲ್ಲಿ ದಾಖಲಾಗಿದ್ದಂಥ ಕೇಸ್ ಸಂಬಂಧಪಟ್ಟಂಗೆ ಈಗ ಅದರ ತನಿಖೆ ಮತ್ತೊಂದಿಷ್ಟು ಚುರುಕನ್ನ ಪಡೆದುಕೊಂಡಿರುವಂತದ್ದು, ಎಲ್ಲೆಲ್ಲಿ ಯಾರ್ಯಾರ ಮೇಲೆ ದಾಳಿಯಾಗಿದೆ? ಅರುಣ್, ಕೆಎಸ್ ಅಧಿಕಾರಿಯಾಗಿರುವಂತಹ ಜಗದೀಶ್ ಅವರ ಮನೆ ಸೇರಿದಂತೆ ಕಚೇರಿಯ ಮೇಲೆ ಒಟ್ಟು 7 ಕಡೆಯಲ್ಲಿ ಈಗ ದಾಳಿ ಮಾಡಲಾಗಿರುವಂತದ್ದು. ಲೋಕಾಯುಕ್ತ ಅಧಿಕಾರಿಗಳು ಬೆಳಗ್ಗೆ ದಾಳಿ ಮಾಡಿ ಈಗ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಪ್ರಮುಖವಾಗಿ ಈಗ ಪ್ರಸಕ್ತವಾಗಿ ಅವರು ಆಹಾರ ಮತ್ತೆ ನಾಗರಿಕ ಇಲಾಖೆ ಸರಬರಾಜಿನ ಎಂಡಿ ಆಗಿ ಕೆಲಸ ಮಾಡ್ತಾ ಇರುವಂತದ್ದು. ಆದ್ರೆ ಹಿಂದೆ ಅವರ ಮೇಲಿರುವಂತಹ ಒಂದು ಗಂಭೀರವಾದಂತಹ ಆರೋಪ ಏನಂತಂದ್ರೆ, ಯಲಹಂಕದಲ್ಲಿ 9 ಎಕರೆ ಹಾಗೂ 2 ಎಕರೆ ಜಮೀನು, ಅಂದ್ರೆ ಆ ಭಾಗದಲ್ಲಿರುವಂತಹ ಸುಮಾರು ಒಂದು ಟೋಟಲ್ 11 ಎಕರೆ ಜಮೀನನ್ನ ಅನಧಿಕೃತವಾಗಿ ಬೇರೆ ವ್ಯಕ್ತಿಗಳಿಗೆ ನೀಡಿದಂತಹ ಒಂದು ಆರೋಪ, ಪರಭಾರೆಯನ್ನ ಮಾಡಿಕೊಟ್ಟಿದ್ದಾರೆ ಅನ್ನೋದು ಗಂಭೀರವಾದಂತಹ ಆರೋಪ ಅವರ ಮೇಲಿದೆ. ಜೊತೆಯಲ್ಲಿ ಅಂದಿನ ಯಲಹಂಕದ ತಹಸೀಲ್ದಾರ್ ಆಗಿರುವಂತಹ ರಜನಿಕಾಂತ್ ಅವರ ಮೇಲೆ ಕೂಡ ಗಂಭೀರವಾದಂತಹ ಆರೋಪ ಇದ್ದು, ಈಗ ಟೋಟಲ್ ಯಲಹಂಕ ಮತ್ತೆ ದೇವನಹಳ್ಳಿಯ ತಹಸೀಲ್ದಾರ್ ಸೇರಿದಂತೆ ಸುಮಾರು 7 ಕಡೆಯಲ್ಲಿ ಒಂದು ರೇಡ್ ಮಾಡಿ, ಜೊತೆಯಲ್ಲಿ ಡಿಸಿ ಕಚೇರಿಯಿಂದ ಅಂದಿನ ಇದ್ದಂತ ಅಧಿಕಾರಿಗಳು ಈಗಲೂ ಕೂಡ ಅಲ್ಲಿದ್ದಾರೆ, ಅವರು ಕೂಡ ಇದರಲ್ಲಿ ಪಾಲುದಾರರಿದ್ದಾರೆ ಅನ್ನೋ ಗಂಭೀರವಾದಂತಹ ಆರೋಪದ ಹಿನ್ನೆಲೆಯಲ್ಲಿ ಈಗ ದಾಳಿ ಮಾಡಿ ಪರಿಶೀಲನೆ ಕೂಡ ಮಾಡ್ಲಾಗ್ತಾ ಇರುವಂತದ್ದು. ಅಂದ್ರೆ ಕೆಎಸ್ ಅಧಿಕಾರಿ ಆಗಿರುವಂತಹ ಜಗದೀಶ್ 2023ರಲ್ಲಿ ಅವರು ಅಲ್ಲಿ ಸ್ಪೆಷಲ್ ಡಿಸಿ ಆಗಿ ಕೆಲಸ ಮಾಡ್ತಾ ಇದ್ರು ಅಂತೇಳಿ, ಆ ನಿಟ್ಟಿನಲ್ಲಿ 2023ರಲ್ಲಿ ಲೋಕಾಯುಕ್ತದಲ್ಲಿ ಒಂದು ಎಫ್ಐಆರ್ ಆಗುತ್ತೆ. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ರೈಡ್ ಮಾಡಿ ಪರಿಶೀಲನೆ ಮಾಡ್ಲಾಗ್ತಾ ಇದೆ. ಈ ಹಿಂದೆ ಕೂಡ ಇದೇ ರಜನಿಕಾಂತ್ ಅಂತ ತಹಸೀಲ್ದಾರ್ ಏನಿದ್ರು ಅವರ ಮನೆ ಮೇಲೆ ಕೂಡ ರೈಡ್ ಮಾಡಿ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕಿದ್ರು, ದಾಖಲೆಗಳನ್ನ ಕಲೆ ಹಾಕಿದ್ರು. ಈಗ ಮತ್ತೆ ಲೋಕಾಯುಕ್ತ ಅಧಿಕಾರಿಗಳು ರೈಡ್ ಮಾಡಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಮತ್ತೆ ಈಗ ಪ್ರಮುಖವಾಗಿ ಡಿಸಿ ಕಚೇರಿಯಲ್ಲಿ ಸುಮಾರು 4-5 ಮಂದಿ ಅಧಿಕಾರಿಗಳು, ಅಂದ್ರೆ ಆ ಒಂದು ವಲಯದನ್ನ ನೋಡ್ಕೊಳ್ಳುವಂತ ಆಫೀಸರ್ಸ್ ಏನಿರ್ತಾರೆ, ರಿಜಿಸ್ಟರ್ ಯಾರಿರ್ತಾರೆ, ಅವರೆಲ್ಲ ಒಂದು ಅಧಿಕಾರಿಗಳನ್ನ ವಿಚಾರಣೆ ಈಗ ಅಧಿಕಾರಿಗಳು ಮಾಡ್ತಾ ಇದ್ರೆ ಅದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ತಾ ಇರುವಂತದ್ದು. ಮತ್ತೆ ಆ ಸಂಬಂಧಪಟ್ಟ ಖಾಸಗಿ ವ್ಯಕ್ತಿಗಳಿಗೆ ಅಲ್ಲಿನ ಭೂಗಳಿಗೆ ಒಂದು ಪರಭಾರೆಯನ್ನ ಮಾಡಿಕೊಟ್ಟಿರುವಂತ ಒಂದು ಗಂಭೀರವಾದಂತಹ ಆರೋಪ ಅವರ ಮೇಲೆ ಇರುವಂತದ್ದು. ಸದ್ಯಕ್ಕೆ ಆ ಒಂದು ಮಾಹಿತಿ ಕೂಡ ಅದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳುವಂತ ನಿಟ್ಟಿನಲ್ಲಿ ಲೋಕಾಯುಕ್ತ ಪೊಲೀಸರು ಮುಂದಾಗಿರುವಂತದ್ದು. ಅರುಣ್, ಥ್ಯಾಂಕ್ ಯು ಗಂಗಾಧರ್ ಡೀಟೇಲ್ಸ್ಗೆ.